ಯಾರು ಒಪ್ಕೋತಾರೋ ಆ ಜಮೀನು ಮಾತ್ರ JMC ಮಾಡ್ತೀವಿ, ಇಲ್ಲದೆ ಬೇರೆ ಜಮೀನು ಮಾಡಲ್ಲ. ಹಾಗಾಗಿ ನೀವು ಅಲ್ಲಿ ಹೋಗೆಲ್ಲ ನೀವು ರೈತರುಗಳನ್ನ ಹೋರಾಟ ಮಾಡೋದು ಎಲ್ಲ ತಡೆ ಮಾಡೋದು, ತೊಂದರೆ ಕೊಡ್ಬೋದು ಅಧಿಕಾರಿಗಳಿಗೆ ಅಂತ ಮನವಿ ಮಾಡೋರು. ಯಾರು ಒಪ್ಪಿಗೆ ಸೂಚಿಸಿದ್ದಾರೆ ಅವರಿಗೆ ಪರಿಹಾರ ನೀಡುವುದಾಗಲಿ ಅಥವಾ JMC ಮಾಡೋದ್ರಲ್ಲಿ ನಮ್ಮ ವಿರೋಧ ಇಲ್ಲ. ಯಾರು ನಮಗೆ ಒಪ್ಪಿಗೆ ಇಲ್ಲ ಅಂದರೆ ಲಿಖಿತವಾಗಿ ನಮ್ಮ GBDಗೆ ಮತ್ತು ಜಿಲ್ಲಾಧಿಕಾರಿಗೆ ಏನು ಮನವಿ ಕೊಟ್ಟಿದ್ದೀವಿ. ಇವತ್ತವರೆಗೂ ಅವ್ರಿಗೆ ಒಂದೇನಂದರೆ ನಾವು ಅವ್ರಿಗೆ ಇಷ್ಟ ನಮ್ಮ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಯಾಕೆಂದರೆ ಇಲ್ಲಿ ನಮ್ಮ ಮಹಿಳೆ ತುಂಬ ಸ್ವಾವಲಂಬಿಯಾಗಿ ಹಾಲು ಹಾಕೊಂಡು ಜೀವನ ಮಾಡ್ತಾರೆ, ಮಹಿಳೆಯರು ಜಾಸ್ತಿ ಇಲ್ಲಿ ಹೋರಾಟ ಮಾಡ್ತಾ ಇರೋದು. ಆ ಸಭೆಯಲ್ಲಿ ನಾವು ಒಂದಿಷ್ಟು ಒತ್ತಾಯ ಮಾಡಿದ್ವಿ, ನಮ್ಮ ಮನವಿಗಳು ಕೊಟ್ಟಿದ್ದೀವಿ. ಇನ್ನು ಸರ್ಕಾರಕ್ಕೆ ಕೊಟ್ಟು ಚರ್ಚೆ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿಯವರ ಜೊತೆ ಒಂದು ನಿಯೋಗವನ್ನು ರೈತರು ಕರ್ಕೊಂಡೋಗಿ ಅತಿ ಶೀಘ್ರದಲ್ಲಿ ಸಭೆ ಮಾಡೋಣ ಅಂತ ಹೇಳಿದ್ದಾರೆ. ತುಂಬ ಗಲಾಟೆ ಆಗಲಿ, ಒಂದಷ್ಟು ಒತ್ತಡ ಸೃಷ್ಟಿ ಆಗಲಿ, ಗಲಾಟೆಗಳಾಗಲಿ, FIR ಆಗಲಿ, ಒಂದಷ್ಟು ಪ್ರಮೋಟ್ ಮಾಡಿದ್ದಾರೆ. ರೈತರುಗಳನ್ನ ಪ್ರಮೋಟ್ ಮಾಡಿ ಹೆಣ್ಮಕ್ಳ ಬಗ್ಗೆ ಅವಾಚ್ಯ ಮಾತಾಡಿದ್ದಾರೆ. ಆ ಬೈದಂಥ ಕೋಪಕ್ಕೆ ಹೆಣ್ಮಕ್ಳು ಹೊಡೆದ್ರಿಂದ ಉದ್ದೇಶಪೂರ್ವಕಂತೂ ರೈತರು ಹೆಣ್ಮಕ್ಳು ಪರ್ಕೆಲ್ ಹೊಡೆದಿಲ್ಲ, ಹಂಗೆಲ್ಲ ಕೆಡ್ತಾ ಬೈರಲ್ಲ ಅಂತ. ಟೌನ್ಶಿಪ್ನ ವಿರೋಧಿಸಿ 494 ದಿನಗಳಿಂದ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಈ ಹೋರಾಟ ಈಗ ತೀವ್ರ ಸ್ವರೂಪ ಪಡ್ಕೊಂಡಿದೆ. ಮೊನ್ನೆ ಸರ್ವೆ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ರೈತರು ಬಂದಂತಹ ಅಧಿಕಾರಿಗಳಿಗೆ ಪರ್ಕೆಲ್ ಹೊಡಿತಾರೆ, ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಅದಾದಮೇಲೆ ಒಂದಷ್ಟು ರೈತರ ಮೇಲೆ FIR ಕೂಡ ದಾಖಲಾಗಿದೆ. ಆ FIR ದಾಖಲಾಗಿರೋದ್ರಲ್ಲಿ A1 ಪ್ರಕಾಶ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, 494 ದಿನಗಳ ಹೋರಾಟ, ಮೊನ್ನೆ ಆದಂತಹ ಘಟನೆ ಬಗ್ಗೆ ವಿವರಿಸೋದಾದರೆ, ಆ ಘಟನೆಯಲ್ಲಿ ನಿಮ್ಮನ್ನು A1 ಮಾಡಲಾಗಿದೆ. ಆ ಘಟನೆ ಬಗ್ಗೆ ವಿವರಿಸೋದಾದರೆ ಏನಾಯಿತು ಸರ್ ಅಲ್ಲಿ? ಆ್ಯಕ್ಚುಲಿ ಅವತ್ತು ನಡೆದ ಘಟನೆ ಏನಂದರೆ, ಬಹುಶಃ ಅವತ್ತು ಬೆಳಗ್ಗೆ ನಮ್ಮ DYSP ಶ್ರೀನಿವಾಸ್ ಅವರು ಒಂದು 11:30 ಅನಿಸುತ್ತೆ ಇಲ್ಲಿ ನಮ್ಮ ಧರಣಿ ಸ್ಥಳಕ್ಕೆ ಬಂದಿದ್ದರು. ಈಗ ಯಾರು ಒಪ್ಕೊಂಡಿದ್ದಾರೆ ಅಂಥವ್ರನ್ನ JMC ಮಾಡೋಕ್ಕೆ ನೀವು ತಡೆ ಮಾಡಬಾರ್ದು. ಯಾರು ಒಪ್ಕೋತಾರೋ ಆ ಜಮೀನು ಮಾತ್ರ JMC ಮಾಡ್ತೀವಿ, ಇಲ್ಲದೆ ಬೇರೆ ಜಮೀನು ಮಾಡಲ್ಲ. ಹಾಗಾಗಿ ನೀವು ಅಲ್ಲಿ ಹೋಗೆಲ್ಲ ನೀವು ರೈತರುಗಳನ್ನ ಹೋರಾಟ ಮಾಡೋದು ಎಲ್ಲ ತಡೆ ಮಾಡೋದು, ತೊಂದರೆ ಕೊಡ್ಬೋದು ಅಧಿಕಾರಿಗಳಿಗೆ ಅಂತ ಮನವಿ ಮಾಡೋರು. ನಾವು ಸಾಹೇಬ್ರಿಗೆ ಅಷ್ಟೇ ಹೋಗ್ರತು ಮನವಿ ಹೇಳಿದ್ವಿ. ನೋಡಿ ಸರ್, ಒಂದು ಗ್ರಾಮದಲ್ಲಿ JMC ಮಾಡಬೇಕು ಅಂತಂದರೆ ನಮ್ಮದು ಜಮೀನು ಇರುತ್ತೆ, ಪಕ್ಕದಲ್ಲಿ ಅವ್ರದ್ದು ಜಮೀನು ಇರುತ್ತೆ, ಪರ ಇರೋರು ಇದ್ದಾರೆ, ವಿರೋಧರು ಇರ್ತಾರೆ. ಒಬ್ಬರಿಂದ ಇನ್ನೊಬ್ರು ತೊಂದರೆ ಆಗೋ ಸಾಧ್ಯತೆಗಳಿವೆ. ಯಾರು ಒಪ್ಪಿಗೆ ಸೂಚಿಸಿದ್ದಾರೆ ಅವರಿಗೆ ಪರಿಹಾರ ನೀಡುವುದಾಗಲಿ ಅಥವಾ JMC ಮಾಡೋದ್ರಲ್ಲಿ ನಮ್ಮ ವಿರೋಧ ಇಲ್ಲ. ಯಾರು ನಮಗೆ ಒಪ್ಪಿಗೆ ಇಲ್ಲ ಅಂದರೆ ಲಿಖಿತವಾಗಿ ನಮ್ಮ GBDಗೆ ಮತ್ತು ಜಿಲ್ಲಾಧಿಕಾರಿಗೆ ಏನು ಮನವಿ ಕೊಟ್ಟಿದ್ದೀವಿ. ಅಂಥವ್ರ ಭೂಮಿನ ನೀವು ಯಾವುದು JMC ಮಾಡಲ್ಲ ಅಂತ ನಮಗೊಂದು ಹಿಂಬರ ನಿಲ್ಲಿಸ್ಬಿಟ್ಟು ಜಿಲ್ಲಾಧಿಕಾರಿಯವರಿಂದ ಆಗಲಿ ಅಥವಾ GBD ಅಧಿಕಾರಿಗಳನ್ನ ಒಂದು ಹಿಂಬರ ನೀಡಿಬಿಟ್ಟು ನೀವು JMC ಮಾಡ್ಕೊಳ್ಳಿ, ನಮ್ಮ ಸಂಪೂರ್ಣ ಸಹಕಾರ ಇದೆ ಅಂತ ಹೇಳಿದ್ವಿ. ಆಯಿತು ಮಾತಾಡ್ತೀನಿ ಅಂತ ನಮ್ಮ DYSP ಹೊರಟ್ಬಿಟ್ರು. ಸೊ ಅದಾದಮೇಲೆ ನಾವು ಇಲ್ಲೇ ಒಂದು ಮಹಿಳೆಯರಲ್ಲೇ ಒಂದು ಪೊರಕೆ ಚಳುವಳಿ ಮಾಡ್ತಾರೆ. ಕಾರಣ ಏನಂತಂದರೆ, ಸುಮಾರು ನಿಮಗೆ ಗೊತ್ತು, 494 ದಿನ ಧರಣಿ ಮಾಡ್ತಾಯಿದ್ದೀವಿ. ಮಹಿಳೆಯರು ತುಂಬ ದಿನ ಪ್ರತಿನಿತ್ಯ ಮನೆ ಮಠ ಮಕ್ಕಳು ದನ ಕರ ಎಲ್ಲ ಬಿಟ್ಟು ಬೆಳಗಿನ ಸಂಜೆ ಗಂಟೆ ರಸ್ತೆ ಬದಿ ಕೂತ್ಕೊಂಡು ಇಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡಿಕೊಂಡು ತುಂಬ ರೋಸಾಗಿದ್ರು, ತುಂಬ ನೊಂದಿದ್ದಾರೆ. ಇವತ್ತವರೆಗೂ ಅವ್ರಿಗೆ ಒಂದೇನಂದರೆ ನಾವು ಅವ್ರಿಗೆ ಇಷ್ಟ ನಮ್ಮ ಸರ್ಕಾರ ಸ್ಪಂದಿಸ್ತಾ ಇಲ್ಲ, ನಮ್ಮ ಭಾವನೆಗೆ ಸ್ಪಂದಿಸ್ತಲ್ಲ. ಯಾರು ನಮ್ಮ ಅಟ್ಲೀಸ್ಟ್ ಅವ್ರು ಇಲ್ಲಿಗೆ ಬಂದರು ನಮ್ಮನ್ನು ಕರೆದು ಗೌರವಿತಾಗಾರು ರೈತರ ಹತ್ರ ಸಭೆ ಮಾಡ್ತಾರೆ, ನಮ್ಮ ಅಹವಾಲನ್ನು ಕೇಳ್ತಾ ಇಲ್ಲ, ನಮ್ಮ ನೋವಿಗೆ ಸ್ಪಂದಿಸ್ತಾ ಇಲ್ಲ ಅನ್ನೋದು ಮಹಿಳೆಯರಿಗೆ ತುಂಬ ಆಕ್ರೋಶ ಇದೆ. ಯಾಕೆಂದರೆ ಇಲ್ಲಿ ನಮ್ಮ ಮಹಿಳೆ ತುಂಬ ಸ್ವಾವಲಂಬಿಯಾಗಿ ಹಾಲು ಹಾಕೊಂಡು ಜೀವನ ಮಾಡ್ತಾರೆ, ಮಹಿಳೆಯರು ಜಾಸ್ತಿ ಇಲ್ಲಿ ಹೋರಾಟ ಮಾಡ್ತಾ ಇರೋದು. ಜೊತೆಗೆ ಇನ್ನೂ ಒಂದು ನಾವೇನಂತ ಹೇಳಿದ್ವಿ ನಮ್ಮ DYSPಗೆ, ಸೊ ಕಳೆದ ವಾರ ಶಾಸಕರ ಒಂದು ಸಭೆ ಆಗಿದೆ GBD ಕಚೇರಿಯಲ್ಲಿ. ಆ ಸಭೆಯಲ್ಲಿ ನಾವು ಒಂದಿಷ್ಟು ಒತ್ತಾಯ ಮಾಡಿದ್ವಿ, ನಮ್ಮ ಮನವಿಗಳು ಕೊಟ್ಟಿದ್ದೀವಿ. ಇನ್ನು ಸರ್ಕಾರಕ್ಕೆ ಕೊಟ್ಟು ಚರ್ಚೆ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿಯವರ ಜೊತೆ ಒಂದು ನಿಯೋಗವನ್ನು ರೈತರು ಕರ್ಕೊಂಡೋಗಿ ಅತಿ ಶೀಘ್ರದಲ್ಲಿ ಸಭೆ ಮಾಡೋಣ ಅಂತ ಹೇಳಿದ್ದಾರೆ. ಆ ಒಂದು ನಿಯೋಗ ಕರ್ಕೊಂಡು ಹೋಗಲಿ, ಮತ್ತು ನಮಗೆ ಶಾಸಕರು ಕೊಟ್ಟಿರೋ ಮನವಿಗೆ ಸರ್ಕಾರ ಚರ್ಚೆ ಮಾಡಿ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ದಯವಿಟ್ಟು ಅದೊಂದು ಇಷ್ಟ ದಿನ ಆಗಿದೆ, ಒಂದು ವಾರದಲ್ಲಿ ಮುಗಿತದೆ, ಅದು ಅಲ್ಲಿ ಗಂಟೆ ವೆಯ್ಟ್ ಮಾಡಿ ಅಂತ ಮನವಿ ಮಾಡಿದ್ವಿ. ಅದು ಅಷ್ಟೊಂದು ಅದಕ್ಕೇನು ಸರ್ಕಾರದ ಸ್ಪಂದಿಸಲು ಆಯ್ತು ಹೇಳ್ತೀನಿ ಅಂದ್ಬಿಟ್ಟು ಹೊರಟ್ಬಿಟ್ರು. ಬಟ್ ಅದಾದ ನಂತರದ ಸ್ವಲ್ಪ ಹೊತ್ತಲ್ಲಿ JMCಗಳು ಬಂದಿದೆ ಮಂಡಳಿ ಗ್ರಾಮಕ್ಕೆ, ದಯವಿಟ್ಟು ಬರಬೇಕು ಅಂತ ನಮ್ಮ ರೈತರುಗಳು ಹೇಳಿದ್ರು. ಆ ಸಮಯದಲ್ಲಿ ಏನು ಪೊರಕೆ ಚಳವಳಿ, ರಸ್ತೆ ಬದಿ ಕೂತ್ಕೊಂಡು ಮಹಿಳೆಯರು ಪ್ರತಿನಿತ್ಯ ಒಂದು ಚಳವಳಿ ಮಾಡ್ತಾ ಇದ್ದಾರೆ. ಹಾಗೆ ಪೊರಕೆ ಚಳವಳಿ ಮಾಡ್ತಾಯಿದ್ರು ಅಂತ ಮಹಿಳೆಯರು ಮತ್ತು ನಮ್ಮ ರೈತರು ಸಹ ಎಲ್ಲರೂ ಸೇರಿ ಒಂದು 200-300 ಜನ ಅಲ್ಲಿಗೆ ಹೋಗಿದ್ದಾರೆ. ಆ ಹೋದಂಥ ಸಮಯದಲ್ಲಿ ಯಾವಾಗ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಇದು ಹರಿದಾಡ್ತೋದು ಈಗ JMC ಬಂದವರು ಅಂತಾಗ, ಅಲ್ಲಿ ಕೆಲವು ಪರ ಇರೋಂಥವ್ರು ಕೆಲವು ವ್ಯಕ್ತಿಗಳು ನಮ್ಮ ಗುಂಪಿಗೆ, ಯಾಕೆ ಒಂದೇ ಗ್ರಾಮ ಪರ ಯಾರು ಇರೋದಂತ ಕೆಲವು ಗೊತ್ತಾಗಲ್ಲ, ಅವ್ರ ಜೊತೆ ಸೇರ್ಕೊಂಡಿದ್ರೆ ಎಲ್ಲ ಗುಂಪಾಗಿದ್ದಾರೆ. ಆ ಸಮಯದಲ್ಲಿ ನನಗೂ ಅಣ್ಣ ನೀವೆಲ್ಲ ಹೆಚ್ಚಿನ ಸಂಖ್ಯೆ ಪೊಲೀಸ್ ಬಂದು ಮಾತಾಡಬೇಕು, ದಯವಿಟ್ಟು ಬನ್ನಿ ಅಂತ ನನಗೆ ಕರೆದ್ರು. ನಾನು ಹೋಗಿ ಮಂಡಳಿ ಗ್ರಾಮದ ಗಡಿಲಿ ನಿಂತ್ಕೊಂಡು ನಮ್ಮ ಕನಕಪುರದ ಸರ್ಕಲ್ ಇನ್ಸ್ಪೆಕ್ಟರ್ ಗಿರಿಯವರು ಮತ್ತು ನಮ್ಮ GBD ಅಧಿಕಾರಿ ಒಬ್ಬರು ಪ್ರದೀಪ್ ಅಂತ, ಸೊ ಇವ್ರುಗಳ್తో ಚರ್ಚೆ ಮಾಡ್ತಾಯಿದ್ವಿ. ಸೊ ಹಿಂಗಾಗಿದೆ ಪರಿಸ್ಥಿತಿ ಇದೆ. ಬೆಳಗಿನ DYSP ಬಂದಿರೋ ನಾವು ಅವ್ರಿಗೆಲ್ಲ ವಿಚಾರ ಹೇಳಿದ್ದೀವಿ. ಆವೇಶದಲ್ಲಿ ಆಕ್ರೋಶ ಮಾಡೋಕ್ಕೊಡಿ, ಜನ ಸ್ವಲ್ಪ ಕೋಪದಲ್ಲಿದ್ದಾರೆ. ಆಮೇಲೆ ಸುಮಾರು ಇಷ್ಟು ತಿಂಗಳು ಬೀದಿ ಕುಂತ್ಕೊಂಡು ತುಂಬ ಇದಾಗಿದೆ. ಈಗ ಶಾಸಕರಲ್ಲಿ ಬರೋಕ್ಕಾಗದಿರೋಂಥ ಪರಿಸ್ಥಿತಿಲಿದ್ದಾರೆ. ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಇಲ್ಲಿ ಬರ್ತಾಯಿಲ್ಲ, ಧರಣಿ ನಡೀತದೆ, ಏನೋ ಒಂದು ಅನಾಹುತ ಆಗ್ಬೋದು ಅನ್ನೋಕ್ಕೋಸ್ಕರ ದೊಡ್ಡ ಅಧಿಕಾರಿಗಳೇ ಬರ್ತಾಯಿಲ್ಲ. ಇಂಥ ಸಮಯದಲ್ಲಿ ಈ JMCಗೆ ಬೇಡಿ, ಶಾಸಕರು ಹೇಳಿದ್ದಾರೆ, ನಮ್ಗೊಂದು ಭರವಸೆ ಕೊಟ್ಟಿದ್ದಾರೆ, ಅವ್ರು ಗೌರವ ಕೊಟ್ಟು ನಾವು ಬಂದಿದ್ದೀವಿ. ಇತ್ತೀಚೆಗೆ ಮುಖ್ಯಮಂತ್ರಿ ಅವ್ರ ಹೋಗಿ ಚರ್ಚೆ ಮಾಡಿ ನಿರ್ಧಾರ ತಗೋತೀವಿ, ಅಲ್ಲಿಂದ ಬೇಡ ಅಂತ ನಾವು ಅಧಿಕಾರಿಗಳ್తో ಚರ್ಚೆ ನಾನೇ ಮಾಡ್ತಾಯಿದ್ದೆ. ಜೊತೆ ರೈತರುಗಳಿದ್ರು, ಪೊಲೀಸ್ ಅಧಿಕಾರಿಗಳು ಇದ್ದರು.
ಅಷ್ಟೊತ್ತು ಕಾಲಲ್ಲಿ ಅಲ್ಲಿಂದ ನನಗೊಂದು ಫೋನ್ ಬಂತು, ಇಲ್ಲ ನಿಮ್ಮ ಹತ್ರ ಇಲ್ಲಿ ಚರ್ಚೆ ಮಾಡ್ತಾಯಿದ್ರು ಪೊಲೀಸ್ ಅಧಿಕಾರಿ ಇಲ್ಲಿದ್ದರೆ, ಇಲ್ಲಿ ಕೆಲವರು ಇನ್ನಷ್ಟು ಜನ ಪೊಲೀಸ್ ಇಟ್ಕೊಂಡು ಈ ಕಡೆ JMC ಪಕ್ಕದಲ್ಲಿ ಮಾಡ್ತಾರೆ, ನನ್ನಿಂದ ಮೋಸ್ಟ್ಲಿ 500, 600, 700 ಮೀಟ್ರ್ ಇತ್ತು ಅನಿಸುತ್ತೆ ಮೇ ಬಿ, ಅಲ್ಲಿ JMC ಮಾಡ್ತಾವ್ರೆ ಅಂತ ಹೇಳೋರು. ಅದೇ ಸಮಯ ಪೊಲೀಸ್ ಇಲಾಖೆಯಿಂದನೂ ಸರ್ ಏನೋ ಸ್ವಲ್ಪ ಆವೇಶಕ್ಕೆ ತಳ್ಳಟನ್ನು ಕಡಿದಂತ ನಮ್ಮ ಮೇಲಧಿಕಾರಿಗಳು ಫೋನ್ ಮಾಡಿದ್ರು. ನಾನು GBD ಅಧಿಕಾರಿ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲ ಜೊತೆಲಿ ಅಲ್ಲಿಗೆ ಹೋದ್ವಿ. ಅಷ್ಟೊತ್ತಿಗೆ ಕಳ್ಳು ನುಕ್ಕಟ್ಟು ಆಗಿತ್ತು. ನಮ್ಮ ಮಹಿಳೆಯರು ಪರ್ಕೆಲ್ ಸ್ವಲ್ಪ ಆವೇಶದಲ್ಲಿ ಮಾಡಿದ್ದಾರೆ. ಅವ್ರು ಯಾಕೆ ಅಂತಂದರೆ GBDಗೆ JMC ಮಾಡೋಕ್ಕೆ ಬಂತ ಅಧಿಕಾರಿಗಳು ಕೆಲವರು ಸಹ ಅವ್ರನ್ನ ತುಂಬ ಗಲಾಟೆ ಆಗಲಿ, ಒಂದಷ್ಟು ಒತ್ತಡ ಸೃಷ್ಟಿ ಆಗಲಿ, ಗಲಾಟೆಗಳಾಗಲಿ, FIR ಆಗಲಿ, ಒಂದಷ್ಟು ಪ್ರಮೋಟ್ ಮಾಡಿದ್ದಾರೆ. ರೈತರುಗಳನ್ನ ಪ್ರಮೋಟ್ ಮಾಡಿ ಹೆಣ್ಮಕ್ಳ ಬಗ್ಗೆ ಅವಾಚ್ಯ ಮಾತಾಡಿದ್ದಾರೆ. ಆ ಬೈದಂಥ ಕೋಪಕ್ಕೆ ಹೆಣ್ಮಕ್ಳು ಹೊಡೆದ್ರಿಂದ ಉದ್ದೇಶಪೂರ್ವಕಂತೂ ರೈತರು ಹೆಣ್ಮಕ್ಳು ಪರ್ಕೆಲ್ ಹೊಡೆದಿಲ್ಲ. ಹಂಗೆಲ್ಲ ಹಿಂಗೆ ಕೆಡ್ತಾ ಬೈರಲ್ಲ ಅಂತ ನಾವು ಇದು ಥರ ತಿಂಗಳು ನಾವು ಕುಂತಿದ್ದು ನೋವೆಲ್ಲ ನಮ್ಮ ನೋವು ಕಳ್ತಾ ನಮ್ಮ ಕಷ್ಟ ಕಳ್ತಾಯಿಲ್ಲ, ನಮ್ಮ ಭಾವನೆ ಸ್ಪಂದಿಸ್ತಾನೆ ಏಕಾಏಕಿ ಈ ಥರ ಬಂದಿದಂಥ ನೋವಿಗೆ ಅವರು ಪ್ರಮೋಟ್ ಮಾಡಿದ್ದಾರೆ. ಅದ್ರ ತಕ್ಕಂತೆ ಇವರು ಸ್ವಲ್ಪ ಒಂದಿಷ್ಟು ಹೊಡೆದಿದ್ದಾರೆ ನಿಜ. ಇದ್ರ ಮಧ್ಯದಲ್ಲಿ ಯಾರೋ ಪಕ್ಕ ನಿಂತ್ಕೊಂಡು ಕೆಲವು ವ್ಯಕ್ತಿಗಳು ಜಮೀನಿಂದ ಕಲ್ಲು ಎತ್ಕೊಂಡು ಕಾರ್ ಕೊಡ್ತಾರೆ. ಅದು ನಮ್ಮ ರೈತರುಗಳು ಆ ಥರ ಮಾಡೋ ಜನ ಯಾಕೆ ಆ ಥರ ಮಾಡ್ಬೇಕು? ನಾವು 16 ತಿಂಗಳು ಒಡೆ ಕೂತ್ಕೊಂಡು ಇಷ್ಟೊಂದು ಶಾಂತಿಯುತ ಪ್ರತಿಭಟನೆ ಮಾಡೋ ಅವಶ್ಯಕತೆ ಇಲ್ಲ. ಆ ಥರ ಮಾಡ್ಬೇಕು. ನಾವು ಯಾವತ್ತೋ ಗಲಾಟೆ ಮಾಡ್ತಾಯಿದ್ದೋ, ಯಾವತ್ತೋ ರಸ್ತೆ ತಡೆ ಮಾಡ್ತೀವಿ. ಇಲ್ಲಿ ಈಗ ಬಹುಶಃ 16 ತಿಂಗಳಲ್ಲಿ ಒಂದೇ ಒಂದು ವಾಹನ ಕಲ್ಲು ಹೊಡೆಯೋದಾಗಲಿ, ಸಾರ್ವಜನಿಕ ಆಸ್ತಿ ತೊಂದರೆ ಮಾಡೋದ್ರಲ್ಲಿ ನಾವು ಎಲ್ಲೂ ಮಾಡಿಲ್ಲ. ನಾವು ತುಂಬ ರೈತರು ಶಾಂತಿಯುತವಾಗಿ ಮಾಡ್ತಾಯಿದ್ದೋ. ಏನು ಪ್ರೊವೈಡ್ ಮಾಡಿದ್ರು ಅದಕ್ಕೋಸ್ಕರ ಹೆಣ್ಮಕ್ಳು ಸ್ವಲ್ಪ ಪರ್ಕೆಲ್ ಹೊಡೆದಿದ್ದಾರೆ. ಬಿಟ್ಟರೆ ಕಲ್ಲು ಹೊಡೆದು ನಮ್ಮ ರೈತರು ಯಾರೋ ಕೆಲವು ಕಿಡಿಗೇಡಿಗಳು ಆ ಕಲ್ಲು ಹೊಡೆದು ಅದನ್ನು ನಮ್ಮ ರೈತರಿಗೆ ಅಂಟಿಸುವಂಥ ಕೆಲಸ ಮಾಡಿದ್ದಾರೆ. ಅದು ಭಾಳ ನೋವಿನ ಸಂಗತಿ. ಆ ಸಮಯ ಪೊಲೀಸರು ನನ್ನೂ ಸಹಾಯ ಕೇಳಿದರೆ ನಾನು ಸಹ ಪೊಲೀಸರು ಸೇರಿಕೊಂಡು ರೈತರುಗಳನ್ನ ಸೈಡ್ ಕಳಿಸಿ ಇದೆಲ್ಲ ಮಾಡಬಾರ್ದು, ತಪ್ಪು ಹಿಂಗೆಲ್ಲ ಮಾಡಬೇಡಿ, ಅಧಿಕಾರಿಗಳ ನಾನೇ ಶಾಂತಿ ಮಾಡೋದು. ಪೊಲೀಸ್ ಇಲಾಖೆಗೂ ಗೊತ್ತು, ನಮ್ಮ ಬ್ರಿಟಿಷ್ ಸ್ಟೇಷನ್ ಎಲ್ಲ ಇಲ್ಲ ಅಧಿಕಾರಿಗಳಿಗೆ ಬೇಕಾದ್ರೆ ಗೊತ್ತು. ನಾನೇ ಆದಷ್ಟು ಕ್ಲಿಯರ್ ಮಾಡಿ ಅವರೆಲ್ಲ ಒಂದನ್ನು ಕ್ಲಿಯರ್ ಮಾಡಿ ರೈತರನ್ನೆಲ್ಲ ಒಂದು ಕಡೆ ಕಳಿಸಿ ಪೊಲೀಸರನ್ನೆಲ್ಲ ಬೆಳೆ ಬಿಡಿಸಿ ನಾನು ಕರ್ಕೊಂಡು ಹೋಗ್ತೀನಿ, ಅವ್ರನ್ನೆಲ್ಲ ಬೇಜಾರು ಮಾಡ್ಕೊಂಡು ಅಂತ ಹೇಳಿ ನಾನೇ ಕರ್ಕೊಬಂದಿನಿ. ಅಂಥದ್ರಲ್ಲಿ ನನ್ನ ಯಾಕೆ ಒಂದು ಮಾಡಿದ್ರು ಅಂದರೆ ಈ ಹೋರಾಟ ಪ್ರಮುಖ ವ್ಯಕ್ತಿ ಮುಂಚೂಣಿದ್ದಾರೆ. ಇವರು ಕಳೆದ 16 ತಿಂಗಳು ನೇತೃತ್ವ ವಹಿಸ್ಕೊಂಡು ಹೋರಾಟ ಮಾಡ್ತಾ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನನ್ನನ್ನು ಒಂದು ಟಾರ್ಗೆಟ್ ಮಾಡಿದ್ದಾರೆ ವೈಯಕ್ತಿಕವಾಗಿ. ಬಟ್ ಪೊಲೀಸ್ ಇಲಾಖೆಗೂ FIR ಮಾಡಬೇಕು ಉದ್ದೇಶ ಇರಲಿಲ್ಲ. ಯಾಕಂದರೆ ಪೊಲೀಸ್ ಇಲಾಖೆ ಗೊತ್ತು ನಾನು ಎಂಥ ಅಹಿಂಸಾವಾದಿಯನ್ನು ನಮ್ಮ ಬ್ರಿಟಿಷ್ ಸ್ಟೇಷನ್ಗೆ ಗೊತ್ತು. ನಾನು ಆದಷ್ಟು ಶಾಂತಿ ಮತ್ತು ಎಲ್ಲ ರೈತರುಗಳನ್ನ ವಿಶ್ವಾಸ ತೊಗೊಂಡು ಮಾಡ್ತಾ ಇರೋದ್ರಿಂದ ಯಾರೋ ಬೇರೆ ಮೇಲಿಂದ ಒತ್ತಡ ಬಂತು FIR ಹಾಕಿದ್ದಾರೆ ಅಂತ ಹೇಳ್ತಾಯಿದ್ದಾರೆ. ಈಗ FIR ಆಗಿದೆ ಸರ್. 4 ದಿನದಲ್ಲಿ ಅಂದರೆ 48 ಗಂಟೆಗಳ ಕಾಲಾವಕಾಶ ಕೊಟ್ಟಿದ್ರು ನಿಖಿಲ್ ಕುಮಾರಸ್ವಾಮಿ ಅವರು FIR-ಅನ್ನು ರದ್ದು ಮಾಡಬೇಕು ಅಂತ ಹೇಳಿ. ಸೊ ಆಗಿದೆಯಾ, ಅದು ಹೇಗೆ ಅಂತ? ಇಲ್ಲ, ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ರದ್ದು ಮಾಡಿದಾರ ಇಲ್ಲ ಅಂತ ಮಾಹಿತಿ ಇಲ್ಲ. ಪೊಲೀಸರು ನಮ್ಗೆ ಅದು ನೋಟಿಸ್ ಕೊಟ್ಟಿಲ್ಲ. ಬಟ್ ಪೊಲೀಸರಿಗೂ ಅದು ಗೊತ್ತಿದೆ. ಯಾವುದೋ ಒತ್ತಡಕ್ಕೆ ಪಾಪ ಅವರು, ಯಾಕಂದರೆ 14 ತಿಂಗಳು ನಮ್ಮ ರೈತರುಗಳಿಗೆ ಯಾರಿಗೂ ಪೊಲೀಸ್ ಇಲಾಖೆ ನಮ್ಗೆ ಯಾವತ್ತೂ ನಾವು ತೊಂದರೆ ಕೊಟ್ಟೋರಲ್ಲ. ನಮ್ಮ ಹೋರಾಟ ಹತ್ತಿಕ್ಕುವಂಥ ಕೆಲಸಕ್ಕೆ ಮೇಲಿನ ಒತ್ತಡ ಬಂದ ಒಂದಿಷ್ಟು FIR ಆಗಿದೆ. ಬಿಟ್ಟರೆ ಯಾರನ್ನೂ ಒಂದು ಕರ್ಕೊಂಡೋಗಿ ಟಾರ್ಚರ್ ಕೊಡೋದು ಅಥವಾ ಬಂಧಿಸುವಂಥ ಕೆಲಸ ಆಗಲಿ ಅದೊಂದು ಮಾಡಿಲ್ಲ. ಪೊಲೀಸ್ ಇಲಾಖೆ ನಮ್ಮ ಜೊತೆ ತುಂಬ ಚೆನ್ನಾಗಿ ಸ್ಪಂದಿಸ್ತಾ ಇದೆ. ರೈತರುಗಳ ಹೋರಾಟಕ್ಕೆ ಯಾವತ್ತೂ ತೊಂದರೆ ಮಾಡಿಲ್ಲ. ಹಾಗಾಗಿ ಈ ವಿಚಾರದಲ್ಲಿ ಪೊಲೀಸರು FIR ರದ್ದು ಮಾಡಿದಾರಾ ಇಲ್ವ ಅನ್ನೋದ್ರ ಬಗ್ಗೆ ನನಗಿನ್ನೂ ಯಾವುದೂ ಮಾಹಿತಿ ಇಲ್ಲ. ಸರ್, ನಿಮ್ಮ ಮುಂದಿನ ಹೋರಾಟದ ಬಗ್ಗೆ ಈಗ ನಿನ್ನೆ ಏನೆಲ್ಲ ಆಯಿತು ಅನ್ನೋದು ಗೊತ್ತು. ಒಂದು ರೀತಿ ಹೈಡ್ರಾಮದ ರೀತಿ ಆಯಿತು. DK ಶಿವಕುಮಾರ್ ಅವರು ಪ್ರೆಸ್ ಮೀಟ್ ಮಾಡ್ತಾರೆ, ಅದಾದಮೇಲೆ ಕುಮಾರಸ್ವಾಮಿ ಅವರು ಮಾಡ್ತಾರೆ, ಅವ್ರ ಮೇಲೆ ಇವ್ರು ಎತ್ತಾಕುವಂಥ ಕೆಲಸ ಮಾಡ್ತಾರೆ. ಇದು ಒಂದು ಕಡೆ ಈ ಬಿಡದಿ ಟೌನ್ಶಿಪ್ ವಿಚಾರ ವೈಯಕ್ತಿಕವಾಗಿ ಹೋಗ್ತಾ ಇದೆಯಾ, ರಾಜಕೀಯ ಕೆಸರರ ಚಾಟ ಆಗ್ತಾ ಇದೆಯಾ, ಹೇಗೆ ಅಂತ? ಅದು ರಾಜಕೀಯ ಕೆಸರಾಟ ಮೇಲ್ಮಟ್ಟದಲ್ಲಿ ಅವರು ಏನು ದೊಡ್ಡ ಮಟ್ಟದ ಪ್ರತಿಷ್ಠೆಗೆ ತೊಗೊಂಡಿರ್ಬೋದು, ಇವೆರಡೂ ಪಕ್ಷರು ತೊಗೊಂಡಿರ್ಬೋದು, ಅದು ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ನಮ್ಮ ಹೋರಾಟದಲ್ಲಿ ಯಾವುದೇ ಕೆಸರಾಟ ರಾಜಕೀಯ ಇಲ್ಲ. ನಮ್ಮಲ್ಲಿ ನಿಜವಾದ ಪ್ರಾಮಾಣಿಕ ಹೋರಾಟ ಮಾಡ್ತಾ ಇರೋರು ಸ್ವಾವಲಂಬಿಯಾಗಿ ಸ್ವತಂತ್ರವಾಗಿ ಸಣ್ಣ ಜಮೀನು, ಅತಿ ಸಣ್ಣ ತುಂಡು ಭೂಮಿ ಮತ್ತು ಕೂಲಿ ಕಾರ್ಮಿಕರು ಮತ್ತು ಬೇರೆಯವ್ರ ಜಮೀನಲ್ಲಿ ಲೀಸಲ್ಲಿ ಏನು ವ್ಯವಸಾಯ ಮಾಡ್ತಾವ್ರೆ, ರೇಷ್ಮೆ ಮತ್ತು ಹೈನುಗಾರಿಕೆ ನಂಬ್ಕೊಂಡು ಏನು ಬದುಕು ಕಟ್ಕೊಂಡಿದ್ದಾರೆ. 10 ಗುಂಟೆ 20 ಗುಂಟೆ 1 ಎಕರೆ 2 ಎಕರೆ ಸಣ್ಣ ಬದುಕು ಕಟ್ಕೊಂಡವ್ರೆ. ಆ ಬದುಕು ಕಟ್ಕೊಂಡಿರೋರು ನಾವು ಅಸ್ತಿತ್ವಕ್ಕೋಸ್ಕರ ಹೋರಾಟ ಮಾಡ್ತಿದ್ವಿ ವಿನಃ ಯಾವುದೋ ಪಕ್ಷಕ್ಕೋಸ್ಕರನೋ ಯಾವುದೋ ರಾಜಕೀಯಕ್ಕೋಸ್ಕರನೋ ಇನ್ಯಾರನೋ ಯಾವುದೋ ಇನ್ನೊಂದು ಉದ್ದೇಶ, ಕೆಟ್ಟ ಉದ್ದೇಶ, ರಾಜಕೀಯ ಉದ್ದೇಶ ಖಂಡಿತ 1% ನಮ್ಮಲ್ಲಿಲ್ಲ. ಅದನ್ನು ದಯವಿಟ್ಟು ಅದನ್ನು ಮಾಧ್ಯಮದ ಮುಖಾಂತರ ಅದು ರಾಜಕೀಯವಾಗಿ ನನಗಿನ್ನೂ ನೋವಾಗುತ್ತೆ. ಈ ಮಾಧ್ಯಮಗಳು ನೋಡಿದಾಗ ನಮ್ಮ ರೈತರಾಗ ಈ ಕಡೆ DK ಶಿವಕುಮಾರ್ ಫೋಟೋ ತೋರಿಸ್ತಾರೆ, ಒಂದು ಕಡೆ ಕುಮಾರಸ್ವಾಮಿ ಫೋಟೋ ತೋರಿಸ್ತಾರೆ. ಇದು ಅವಶ್ಯಕತೆ ಇಲ್ಲ. ನನ್ನ ಎಲ್ಲ ಮಾಧ್ಯಮಗಳು ಹೇಳ್ತೀನಿ, ಇಲ್ಲಿ ನಡೀತಾ ಇರೋದು ರೈತ ಹೊಸ ಸರ್ಕಾರ. ರೈತರಿಗೆ ಬಾಧಿತ ರೈತರುಗಳಿಗೆ ಏನು ತೊಂದರೆ ಆಗೋದು ಅದ್ರ ಬಗ್ಗೆ ಚರ್ಚೆ ಅವರಿಬ್ಬರು ತೋರಿಸಿ ಅದನ್ನ ರಾಜಕೀಯಕ್ಕೆ ಇದನ್ನ ತರಬಾರ್ದು ಅಂತ ನಾನು ಮಾಧ್ಯಮದವ್ರಿಗೂ ಹೇಳ್ಕೊತೀನಿ. ನಮ್ಮ ಉದ್ದೇಶ ಖಂಡಿತ ರೈತಿಲ್ಲ. ಮತ್ತು ಮೊನ್ನೆ ಏನು ಘಟನೆ ಆಗಿದೆ ಆ ಘಟನೆಗೆ ವಿಷಾದನ ವ್ಯಕ್ತಪಡಿಸ್ತೀನಿ. ನಮ್ಮ ಮಹಿಳೆಯರು ಏನೋ ಅವರು ಪರ್ಕೆಲ್ ಸ್ವಲ್ಪ ಏನೋ ಅವ್ರನ್ನ ಸ್ವಲ್ಪ ತಪ್ಪು ಮಾಡಿ ಅವ್ರನ್ನೇನು ಗಲಾಟೆ ಮಾಡ್ಸೋಕ್ಕೆ ಅವಕಾಶ ಮಾಡಿಕೊಟ್ಟಲ್ಲ, ಪೊಲೀಸ್ ಅಧಿಕಾರಿಗೂ ಒಬ್ರು ಗೇಟ್ ಆಗಿದೆ ಅಂತಾರೆ. ಹಾಗಾಗಿ ಯಾರಿಗೆ ತೊಂದರೆ ಆಗಿದೆ, ನಮ್ಮ ರೈತ ತೊಂದರೆ ಆಗಿದೆ, ನಾನೇ ಸಾರ್ವಜನಿಕವಾಗಿ ನಮ್ಮ ರೈತರ ಪರವಾಗಿ ಎಲ್ಲ ಅಧಿಕಾರಿಗಳಿಗೂ ನಾನೇ ಕ್ಷಮೆ ಕೇಳ್ತೀನಿ.